ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 14:2 ವಾಕ್ಯ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಕೀರ್ತನೆಗಾರನಾದಂತಹ ದಾವೀದನು ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇರುವಂತಹ ಒಂದು ಪ್ರಾರ್ಥನೆ, ದೇವರಿಲ್ಲ ಅಂತ ದುರ್ಮತಿಗಳು ಅಥವಾ ಮೂಢರು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ಆದರೆ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಹುಡುಕುವಂತಹ, ಅಪೇಕ್ಷಿಸುವಂತಹ, ಬಯಸುವಂತಹ ಅಥವಾ ನಿರೀಕ್ಷಿಸುವಂತಹ ಬುದ್ಧಿವಂತರು ಇದ್ದಾರೋ ಎಂದು ದೇವರು ನೋಡ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡಬೇಕಾದ್ರೆ ಲೋಟನ ವಿಷಯ ಆಗಿರ್ಬೋದು, ನೋಹನ ಕುರಿತಾದಂತಹ ವಿಷಯಗಳಾಗಿರ್ಬೋದು, ಈ ಎಲ್ಲ ವಿಷಯಗಳಲ್ಲಿ ದೇವರು ಮೇಲಿಂದ ಅವರನ್ನು ನೋಡಿದ್ರು, ಅವರ ಸ್ವಭಾವಗಳನ್ನು ನೋಡಿದ್ರು, ಅವರ ಕೃತ್ಯಗಳನ್ನು ದೇವರು ನೋಡಿದ್ರು. ಅವರಲ್ಲಿ ದೇವರು ಯಾವಾಗಲೂ ಬಯಸುವಂಥದ್ದೇನು ಅಂದರೆ, ದೇವರನ್ನು ಹುಡುಕೋರು ಯಾರ ಇದ್ದಾರೆ. ಅದು ದೇವರನ್ನು ಹುಡುಕು ಅಂತ ಹೇಳಿದ್ರೆ ದೇವರ ಸಾನ್ನಿಧ್ಯವನ್ನು ಬಯಸುವವರು, ದೇವರ ಪ್ರಸನ್ನತೆಯನ್ನು ಬಯಸುವವರು, ದೇವರು ನಮ್ಮ ಸಂಗಡ ಇರಬೇಕು, ದೇವರ ಒಂದು ಆಶೀರ್ವಾದ ನಮಗೆ ಬೇಕು ಎಂಬುದಾಗಿ ಬಯಸುವಂಥವ್ರು ಇದ್ದಾರೋ ಎಂಬುದಾಗಿ ದೇವರು ಹುಡುಕೋದನ್ನು ನಾವು ನೋಡಬಹುದು. ಹಾಗಾದರೆ ಯಾರು ಬುದ್ಧಿವಂತರು? ಈ ಲೋಕದಲ್ಲಿ ಬುದ್ಧಿವಂತರು ಮತ್ತು ಬುದ್ಧಿಹೀನರು ಎಂಬ 2 ಗುಂಪು ಜನ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅವರ ಎಜುಕೇಷನ್ ಸ್ಟ್ಯಾಟಸ್ ಮೇಲೆ. ಕೆಲವರು ವಿದ್ಯಾಭ್ಯಾಸದ ಅರ್ಹತೆಯ ಮೇಲೆ ಕೆಲವರು ಬುದ್ಧಿವಂತರು, ಕೆಲವರು ಬುದ್ಧಿಹೀನರು ಅಂತ ಹೇಳ್ತೀವಿ. ಕಾರಣ ನಾವು ಸ್ಕೂಲಲ್ಲಿ 10th ಆಗಿರ್ಬೋದು ಅಥವಾ 12th PUC ಆಗಿರಬಹುದು, ಬರೆದು ಪಾಸಾದಾಗ ರಿಸಲ್ಟ್ ಬಂದಾಗ ಕೆಲವರು ಫಸ್ಟ್ ರ್ಯಾಂಕ್ ಬರ್ತಾರೆ, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು, ಈ ರೀತಿ ಡಿಸ್ಟಿಂಕ್ಷನ್ ತಗೊಂಡಿರ್ತಾರೆ. ಅವ್ರನ್ನೆಲ್ಲ ಬುದ್ಧಿವಂತರು ಎಂಬುದಾಗಿ ಜನ ಕನ್ಸಿಡರ್ ಮಾಡ್ತಾರೆ, ತುಂಬ ಬುದ್ಧಿವಂತ. ಆದರೆ ಫೇಲ್ ಆದವನು, ತುಂಬ ಜನ ಫೇಲ್ ಆಗ್ತಾರೆ ರಿಸಲ್ಟ್ ಬಂದಾಗ. ಆ ಫೇಲ್ ಆದವ್ರಿಗೆ ಅವ್ರ ಬಗ್ಗೆ ನಾವೇನು ಹೇಳ್ತೀವಿ, ಜನ ಏನು ಹೇಳ್ತಾರೆ, ಅವ್ನಿಗೆ ಬುದ್ಧಿ ಇಲ್ಲ, ಅವ್ನು ಮರ್ತೋದ, ಬರೆಯೋಕ್ಕೆ ಗೊತ್ತಿಲ್ಲ, ಈಗ ಬುದ್ಧಿ ಇಲ್ದವನು. ಹಾಗಾದರೆ ಈ ಲೋಕದಲ್ಲಿ ಯಾರು ಬುದ್ಧಿವಂತ? ವಿದ್ಯಾಭ್ಯಾಸದಲ್ಲಿ ಹೈ ಸ್ಟ್ಯಾಂಡರ್ಡ್ ಇರುವವನು ವಿದ್ಯಾವಂತ, ಬುದ್ಧಿವಂತ. ಅದಿಲ್ಲದೆ ಇರೋನು ಬುದ್ಧಿ ಇಲ್ಲದವನು. ಆದರೆ ಕೆಲವು ಸಂದರ್ಭಗಳಲ್ಲಿ ನೋಡುವಾಗ ವಿದ್ಯಾಭ್ಯಾಸ ಇರೋರಿಗಿಂತ ವಿದ್ಯಾಭ್ಯಾಸ ಇಲ್ಲದವರು ಬೇರೆ ಫೀಲ್ಡ್ಗಳಲ್ಲಿ ಬಹಳ ಬುದ್ಧಿವಂತರಾಗಿರ್ತಾರೆ. ಎಜುಕೇಷನ್ ಇರೋರಿಗೆ ಏನೂ ಗೊತ್ತಿರಲ್ಲ, ಆದರೆ ಎಜುಕೇಷನ್ ಇಲ್ಲದೆ ಇರೋನು ಅದಕ್ಕಿಂತ ಟಾಪ್ ಆಗಿ ಬರೋದನ್ನು ಸಹ ನಾವು ನೋಡ್ಬೋದು. ಹಾಗಾದರೆ ಇಲ್ಲಿ ಈ ಲೋಕದಲ್ಲಿ ಬುದ್ಧಿವಂತ ಎಂಬುದಾಗಿ ಜನ ಕನ್ಸಿಡರ್ ಮಾಡೋದು ಹೇಗೆ ಅಂದರೆ, ಒಂದು ವಿದ್ಯಾಭ್ಯಾಸದ ಮೇಲೆ, ಇನ್ನೊಂದು ಅವನು ಬಿಸ್ನೆಸ್ ಮಾಡಿ ಒಳ್ಳೆ ಲಾಭ ಗಳಿಸುವುದರ ಮೇಲೆ, ಇನ್ನೊಂದು ಅವನು ಒಳ್ಳೊಳ್ಳೆ ರೀತಿಯಲ್ಲಿ ಸ್ಟೆಪ್ಗಳನ್ನು ಇಡೋ ರೀತಿಯಲ್ಲಿ, ತನ್ನ ಜೀವಿತದ ಸ್ಟೆಪ್ಗಳನ್ನು ಒಳ್ಳೆ ರೀತಿಯಲ್ಲಿ ಇಡುವಾಗ ಭಾಳ ಬುದ್ಧಿವಂತ ಅಪ್ಪ ಅವನು. ಅದಕ್ಕೆ ಆ ಥರ ಮಾಡ್ದ. ಇಲ್ಲ ಆದರೆ ಅವನು ಇಂಥ ವಿಷಯದಲ್ಲಿ ಫೇಲ್ ಆಗಿಬಿಡ್ತಿದ್ದ ಅಥವಾ ಇದರಲ್ಲಿ ಸೋತೋಗ್ಬಿಡ್ತಿದ್ದ. ಅವಾಗ ವಿವಿಧ ಮಾನದಂಡಗಳನ್ನು ನಾವು ನೋಡ್ತೀವಿ ಬುದ್ಧಿವಂತ ಎಂದು ಕರೆಸಿಕೊಳ್ಳುವುದರಲ್ಲಿ. ಆದರೆ ದೇವರು ಹಣದ ಮೂಲಕ ಆಗಿರ್ಬೋದು, ಜ್ಞಾನದ ಮೂಲಕವಾಗಿರ್ಬೋದು, ವಿದ್ಯಾಭ್ಯಾಸದ ಮೂಲಕವಾಗಿರ್ಬೋದು ಅಲ್ಲ ಅಳೆಯುವುದು ಒಬ್ಬ ಬುದ್ಧಿವಂತನ, ಬುದ್ಧಿ ಇಲ್ಲದವನ ಅಂತ. ದೇವರು ನೋಹನನ್ನು ನೋಡಿದಾಗ ಆ ನೋಹನ ಸಂತಾನ ಬಿಟ್ಟು ಅಥವಾ ನೋಹನ ಫ್ಯಾಮಿಲಿ ಬಿಟ್ಟು ಬಾಕಿ ಎಲ್ಲರೂ ವರ್ಲ್ಡಲ್ಲಿ ಎಲ್ಲರೂ ಸಹ ಕೆಟ್ಟತನವನ್ನು ಮಾಡ್ತಾ ಇದ್ದಾರೆ. ಒಬ್ಬರೂ ಸಹ ದೇವರನ್ನು ಹುಡುಕ್ತಾ ಇಲ್ಲ, ಅಥವಾ ನಿಜ ದೇವರು ಯಾರು, ಆ ದೇವರನ್ನು ಆರಾಧಿಸಬೇಕು ಎಂಬ ಒಂದು ಆಸಕ್ತಿ ಇಲ್ಲದವರಾಗಿ ಅವರು ಜೀವಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ನಮಗೆ ಗೊತ್ತು, ದೊಡ್ಡ ಮಳೆಯನ್ನು ಕಳುಹಿಸಿ ನೋಹನ ಕುಟುಂಬವನ್ನು ನಾವೆಯಲ್ಲಿ ಸೇಫ್ ಮಾಡಿ ಬಾಕಿ ಎಲ್ಲರನ್ನೂ ಸಹ ನಾಶ ಮಾಡಿದಂತಹ ಸನ್ನಿವೇಶ, ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಗತಿಯಾಗಿದೆ. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಮಗೆ ವಿದ್ಯಾಭ್ಯಾಸ ಇರಬಹುದು, ನಮಗೆ ಇತರೆ ಕಾರ್ಯಗಳನ್ನು ಮಾಡುವುದಕ್ಕೆ ಒಳ್ಳೆಯ ಜ್ಞಾನ ಇರಬಹುದು, ನಮಗೆ ಹಣಬಲ ಇರ್ಬೋದು, ಜನಬಲ ಇರ್ಬೋದು, ವಿದ್ಯಾಬಲ ಇರ್ಬೋದು, ಏನೆಲ್ಲ ಇದ್ದರೂ ಸಹ ದೇವರು ನಮ್ಮನ್ನು ಕುರಿತು ಬಯಸುವುದೇನೆಂದರೆ, ನಾವು ದೇವರನ್ನು ಹುಡುಕುವರಾಗಬೇಕು, ದೇವರನ್ನು ಅನ್ವೇಷಣೆ ಮಾಡುವಂತಹ ವ್ಯಕ್ತಿಗಳಾಗಬೇಕು. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತಹ ಬುದ್ಧಿವಂತರಿದ್ದಾರೆ, ಅವರನ್ನು ಬುದ್ಧಿವಂತರು ಅಂತ ಕರೆದಿದ್ದಾರೆ. ಬಾಕಿ ಇರೋನು
ದೇವರಿಲ್ಲ ಅಂತ ಹೇಳುವವನನ್ನು ಮೂರ್ಖ ಅಂತ ಕರೀತಾರೆ. ದೇವರಿಲ್ಲ ಅಂತ ಹೇಳುವವನನ್ನು ದುರ್ಮತಿಗಳು ಅಂತ ಕರೀತಾರೆ. ಅದರ ಅರ್ಥ ದೇವರಿಲ್ಲ ಅಂತ ಹೇಳುವವರ ಮಧ್ಯದಲ್ಲಿ ದೇವರಿದ್ದಾನೆ ಎಂದು ಹೇಳಿ ಆ ದೇವರನ್ನು ಹುಡುಕುವುದಕ್ಕಾಗಿ, ಆ ದೇವರ ಸಾನ್ನಿಧ್ಯವನ್ನು ಹುಡುಕುವುದಕ್ಕಾಗಿ ಬಯಸುವವರೇ ನಿಜವಾದಂತಹ ಬುದ್ಧಿವಂತರು. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ನಾನು ಅಪೇಕ್ಷಿಸ್ತೇನೆ. ನಿನ್ನ ಸಾನ್ನಿಧ್ಯ ನನಗೆ ಬೇಕು ಸ್ವಾಮಿ. ಯಾವಾಗಲೂ ನಾನು ನಿನ್ನ ಮುಖವನ್ನು ನೋಡಬೇಕು. ನಾವು 42ನೇ ಕೀರ್ತನೆ ಓದ್ತೀವಿ, ದೇವರೇ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನ ನಿನ್ನನ್ನು ಬಯಸ್ತಾ ಇದೆ. ನಾನು ನಿನ್ನನ್ನು ಬಯಸ್ತಾ ಇದ್ದೀನಿ. ಯಾವ ರೀತಿಯಲ್ಲಿ? ದೇವರ ಸನ್ನಿಧಾನದಲ್ಲಿ ಬಾಯಾರಿದ ಜಿಂಕೆ ಹಾಗೆ. ಕೊರಹಿಯರು ಹೇಳ್ತಾರೆ, ಬಾಯಾರಿದ ಜಿಂಕೆ ಹಾಗೆ ಬಯಸ್ತಾ ಇದ್ದೀನಿ. ದಾವೀದನ 63ನೇ ಕೀರ್ತನೆ ಹೇಳ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ಈ ದಿವಸಗಳಲ್ಲಿ ದೇವರ ದರ್ಶನವನ್ನು ಎದುರು ನೋಡುವಂತಹ, ದೇವರ ಆ ಒಂದು ಸಾನ್ನಿಧ್ಯವನ್ನು ಅನುಭವಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಡೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತಹ ವ್ಯಕ್ತಿಗಳಾಗಿ ಮುಂದೆ ಸಾಗಲು ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.